ಪೈಲ್ವಾನ್ಗಳು ಈಗಾಗಲೇ ಬಂದಿದ್ದಾರೆ. ಅವರೆಲ್ಲರ ಕುಸ್ತಿ ಇವತ್ತು ನಾಳೆ 2 ದಿನವೂ ಇರುತ್ತೆ. ದಯಮಾಡಿ ಕುಸ್ತಿ ಪ್ರೇಮಿಗಳು ಇದೆಲ್ಲವನ್ನ ಶಾಂತವಾಗಿ ವೀಕ್ಷಿಸಬೇಕು. ಹಾಗೆ ಅಖಾಡದ ಹತ್ರ ಯಾರು ಮುಂದೆ ಬರಬಾರದು. ದಯಮಾಡಿ ಬಾಕಿಯವರು ವಿಶ್ವ ಕೇಶವ ಹಿಂದಕ್ಕೆ ಕಳಿಸಿ. ಬಾಕಿಯವರೆಲ್ಲ ಈ ಕಡೆ ಅಷ್ಟೇ. ಶಿವ ಹಂಗೆ ರೌಂಡ್ ಆಗ್ತಾ ಇರಿ. ಎಲ್ಲರೂ ನೀವು ಮಾತಾಡ್ತಾನೆ ರೌಂಡ್ ಆಗ್ತಿರ್ಬೇಕು. ಯಾರು ನಿಂತ್ಕೊಂಡ್ಬೇಡ್ರಿ ಅಲ್ಲಿ. ಉದಯ್ ಮತ್ತೆ ಬಸವರಾಜ್ ಅವರು ಡಾವ್ ಪೇಜ್ಗಳನ್ನ ತೋರಿಸಬೇಕು. ನಮ್ಮ ಪಟ್ಟಿಗಳನ್ನು ಪ್ರದರ್ಶಿಸುವ ಮೂಲಕ ಕುಸ್ತಿಗೆ ಮೆರುಗು ನೀಡಬೇಕು. ಗಂಗಮ್ಮ ಆಳ್ವಾಸ್ ನಿಶ್ಚಿತ ಶಿವಮೊಗ್ಗ, ಕಲ್ಪನಾ ಶಿವಮೊಗ್ಗ ವರ್ಸಸ್ ತ್ರಿವೇಣಿ ಆಳ್ವಾಸ್ ಇವರ ಕುಸ್ತಿ ಇದೆ. ಹಾಗಾಗಿ ಈ ಕುಸ್ತಿ ನಂತರ ಅವರ ಕುಸ್ತಿಗಳಿರುತ್ತೆ. ದಯಮಾಡಿ ಉದಯ್ ಮತ್ತು ಪಾಟೀಲ್ ಇಬ್ರು ನಾವು ಪೇಜ್ಗಳನ್ನು ತೋರಿಸಬೇಕು. ಚುರುಕುಗೊಳಿಸಿ ಕುಸ್ತಿನ. ಶಿವಮೊಗ್ಗ ಜಿಲ್ಲೆ ಕುಸ್ತಿಗೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮಾರು 582 ವರ್ಷಕ್ಕೂ ಹೆಚ್ಚು ಮಹಿಳಾ ಕುಸ್ತಿಯ ಇತಿಹಾಸ ಶಿವಮೊಗ್ಗ ಜಿಲ್ಲೆಗಿದೆ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರಲಾರದು. ಕಾರಣ ಸ್ವತಂತ್ರ ಪೂರ್ವದಲ್ಲೇ ಶಿವಮೊಗ್ಗ ಜಿಲ್ಲೆಯ ಪೈಲ್ವಾನರುಗಳು ರಾಜರ ಆಸ್ಥಾನದಲ್ಲೂ ಸಹ ಕುಸ್ತಿಯನ್ನ ಆಡಿ ಕೀರ್ತಿ ಪತಾಕೆ ಹಾರಿಸಿದ ಉದಾಹರಣೆಗಳಿದ್ದಾವೆ. ಹಾಗೆ ಕಲ್ಲಿನ ಶಿಲಾಶಾಸನದಲ್ಲೂ ಸಹ ಶಿವಮೊಗ್ಗದ ಹಾಗೆ ರಾಜ್ಯದ ಪ್ರಥಮ 5 ನಿಮಿಷ 10 ನಿಮಿಷನ ಇಬ್ರು ಉದಯ್ ಮತ್ತೆ ಬಸವರಾಜ್ ಪ್ರದರ್ಶನ ಮಾಡಬೇಕು. ಪ್ರೇಕ್ಷಕರಿಗೂ ದಯಮಾಡಿ ಎಲ್ಲರೂ ರಕ್ಷಣಾ ಇಲಾಖೆ ಜೊತೆಗೆ ಸಹಕರಿಸಬೇಕು. ಕಳಿಸ್ಬಿಡಿ ಸರ್, ದಯವಿಟ್ಟು ಕಳಿಸಿ. ಮತ್ತೆ ಲಾಸ್ಟಿಗೆ ಫುಲ್ ಹತ್ರ ಬಂದ್ಬಿಡ್ತಾರೆ. ಕಳಿಸಿ ಅಷ್ಟೇ ಬಂದಿರೋ ಅಷ್ಟೇ ಕಳಿಸಿ. ನಿಶ್ಚಿತ ವರ್ಸಸ್ ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆಯ ಅಂಗವಾಗಿ ಈ ಕುಸ್ತಿ ಪಂದ್ಯಾವಳಿ ನಿನ್ನೆಯಿಂದ ಆರಂಭ ಆಗಿದೆ. ನಾನು ಹೇಳ್ತಾ ಇದ್ದೆ, ಶಿವಮೊಗ್ಗ ಜಿಲ್ಲೆಯ ಮಹಿಳಾ ಕುಸ್ತಿಗೆ 582 ವರ್ಷಗಳ ಇತಿಹಾಸ ಇದೆ. ಕಾರಣ 5 ನಿಮಿಷ ಈ ಕುಸ್ತಿಗೆ ಕೊಟ್ಟಿದೆ. ಈ ಯುವ ಪ್ರತಿಭೆಗಳಿದ್ದಾರೆ, ಏನು ಮಹಿಳಾ ಯುವ ಪ್ರತಿಭೆಗಳು ಕಾಲೇಜಲ್ಲಿ, ಅವರು ಸಹ ಇದನ್ನ ತಿಳ್ಕೊಬೇಕಾಗಿದೆ. ಕರ್ನಾಟಕ ರಾಜ್ಯದ ಅಲ್ಲೇ ಬಂದು ಕರಿತೀವಿ ನಾವು, ಎಲ್ಲ ಅಲ್ಲೇ ಬಂದು ಕರಿತೀವಿ. ದಯಮಾಡಿ ಕೇಶವ ಮಾತಾಡೋಣ ಸ್ವಲ್ಪ. ಪೈಲ್ವಾನು ಶಿವಮೊಗ್ಗ ಜಿಲ್ಲೆಯವರು ಅಂದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಅನ್ಸ್ಬೋದು.
ಆ ದಾಖಲೆ ವಿಜಯನಗರದ ಕಾಲದಲ್ಲಿ 1444ರಲ್ಲಿ ಒಬ್ಬ ಪೈಲ್ವಾನ್ ತನ್ನ ತಂದೆಯನ್ನ ಕೊಂದಾನು ಸೇಡಿಗೆ ಶಿಕಾರಿಪುರದ ಹರಿಯಕ್ಕ ಜಟ್ಟಿ ಅಂದ್ರೆ ಪೈಲ್ವಾನ್ರಲ್ಲಿ ಪ್ರಸಿದ್ಧರು. ರಾಜ ಮಹಾರಾಜರ ಕಾಲದಲ್ಲೂ ಸಹ ಜಟ್ಟಿ ಅಂತಾನೆ ಇರುತ್ತೆ. ಅಂತ ತಂದೆಯ ಸಾವಿಗೆ ಕಾರಣನಾದಂತ ಪೈಲ್ವಾನ್ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ನಿರಂತರ ತಾಲೀಮು ನಡೆಸಿ ಹರಿಯಕ್ಕ ಜಟ್ಟಿ ಅಖಾಡದಲ್ಲಿ ಅವನನ್ನು ಸೋಲಿಸಿದ್ದೆ ಅಲ್ಲದೆ ಗೆದ್ದ ನಂತರ ಅವನನ್ನ ಕೊಂತಾಳೆ. ಅದು ಶಿಕಾರಿಪುರದ ಶಿಲಾಶಾಸನದಲ್ಲಿ ದಾಖಲಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಪೈಲ್ವಾನ್ ಹರಿಯಕ್ಕ ಜಟ್ಟಿ ಅನ್ನೋದೇ ಬೇರೆ ಬೇರೆ ಪೈಲ್ವಾನ್ಗಳ ಇತಿಹಾಸವನ್ನು ಸಹ ನಾಳೆ ಹೇಳೋಣ. ಅದಕ್ಕೋಸ್ಕರ ಇವತ್ತು ಮಹಿಳಾ ಕುಸ್ತಿಪಟುಗಳು ಈ ವಿಚಾರವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ವಿಜಯನಗರ ರಾಜ್ಯದ ಕಾಲದಲ್ಲಿ ನಡೆದಿದ್ದಂಥದ್ದು. ಶಿವಮೊಗ್ಗ ಕುಸ್ತಿ ಪೈಲ್ವಾನರು ಯುದ್ಧ ಕುಸ್ತಿ ಮೂಲಕ ಸಮ ಆಗಿದೆ. ಕುಸ್ತಿ ಸಮ ಆಗಿದೆ. ಬೇರೆಯ ಉದಯ ಹಾಗೂ ರಂಗಪ್ಪ ಆಳ್ವಾಸ್ ನಿಶ್ಚಿತ ಶಿವಮೊಗ್ಗ ಬರೋಣ. ಆ ಕಡೆದೇ ಬರ್ರಿ, ಆ ಕಡೆದಲ್ಲೇ ಹೋಗ್ಬೇಕು ಲೇಡೀಸು. ಅಡ್ವಾನ್ಸ್ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಟು ಕೇಶವ ಬಾರಪ್ಪ. ದಯಮಾಡಿ ಹಿಂದೆ ಬನ್ನಿ. ಬಣ್ಣ ಗೆದ್ದಿದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸಬೇಕು. ಶಿವಣ್ಣ ಮ್ಯೂಸಿಕ್ ಹಾಕಿ, ರಣಬಾಜಿ ಹಾಕಿ, ಕಾಳಕ ಇದು